ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಾಲಸಿರಿ ಮತ್ತು ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಅದ್ಧೂರಿಯಾಗಿ ಸಂದೀಪ್ ಭರಣಿ ಮತ್ತು ಶಿವಲಿಂಗ್ ಹಳಿಮನಿಯವರ ನೇತೃತ್ವದಲ್ಲಿ ಜರುಗಿದೆ. ಎರಡು 2500 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ ಕನ್ನಡ ಇತ್ತು ಮತ್ತು ಈಗಲೂ ಇದೆ. ಯಾವ ಭಾಷೆಗೆ 2500 ವರ್ಷ ಇದೆ ಹೇಳಿ? ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ತಂದುಕೊಟ್ಟಂತ 2500 ವರ್ಷದ ಈ ಕನ್ನಡ ಕರ್ನಾಟಕದಲ್ಲಿ ರಾಜ್ಯ ವಿರಾಜಮಾನವಾಗಿ ಹೊರಬೇಕೆ ಹೊರತು ಇವತ್ತು ನಾವು ಕನ್ನಡ ಭಾಷೆಗೆ ಕುತ್ತು ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ವೇದಿಕೆ ಮೇಲೆ 3 ಕನ್ನಡದ ಕಿಂಕರ ಕುಂತಿದ್ದಾರೆ ನನ್ನ ಹಿಂದ್ಗಡೆ. ಕರ್ನಾಟಕ ರಾಜ್ಯದಲ್ಲಿ ಅಪ್ಪಾಜಿ ಒಂದಿಲ್ಲ ಒಂದು ದಿನ ನಾವು ಕನ್ನಡವನ್ನ ಮರೆತರೆ ಕನ್ನಡ ಭಾಷೆಗೆ ಆಯುಷ್ಯ ಇಲ್ಲ, ನಶಿಸಿ ಹೋಗುವ ಭಾಷೆಗಳಲ್ಲಿ ಕನ್ನಡವು ಒಂದು. ಈಗ ಆಲ್ಮೋಸ್ಟ್ ಕೆಲವೊಂದು ಭಾಷೆಗಳು ಹೋಗ್ಬಿಟ್ಟವ, ಅವುಗಳ ಸಾಲಿನಲ್ಲಿ ಕನ್ನಡವು ಒಂದಾಗ್ತಾ ಇದೆ ಬಂಧುಗಳೇ. ಹಾಗಾಗಿ ಕನ್ನಡವನ್ನ ಉಳಿಸ್ತಕ್ಕಂಥ ಕೆಲಸ, ಕನ್ನಡವನ್ನ ಬೆಳೆಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಮಾಹಿತಿ ತಗೊಂಡು ಅಂತ ಮಕ್ಕಳಿಗೆ ಏನಪ್ಪಾ ಅಂದ್ರ, ಇವತ್ತು ನಾವು 10 ಜನ ಮಕ್ಕಳಿಗೆ ಏನಪ್ಪಾ ಅಂದ್ರ ಒಂದು ಕಿವುಡತನ ಹೊಂದಿರುವ ಮಕ್ಕಳಿಗೆ ಒಂದು ಕಿವಿ ಕೇಳುವಂತ ಮಷೀನ್ ಕೊಡುವಂತ ಕೆಲಸ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಲ್ಯಾಣ ಶ್ರೀ ಪ್ರಶಸ್ತಿ ಪುರಸ್ಕೃತರು ಅಂತ ಈ ಒಂದು ಸಮಾಜ ಸೇವೆ ಹಾಗೂ ಅವರ ವೈಯಕ್ತಿಕ ಒಂದು ಕಾರ್ಯಚಟುವಟಿಕೆ, ಈಗ ಶ್ರೀ ರೋನಕ್ ಶಹಾ ಅಂತ ಇವತ್ತು ಸಮಾಜ ಸೇವೆಯಲ್ಲಿ ಇವತ್ತು ಆಯ್ಕೆ ಮಾಡಿದ್ದೇವೆ. ಅವರು ದಿನನಿತ್ಯವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಉದ್ಯಾನದಲ್ಲಿ ನಾವು ಬೆಳಿಗ್ಗೆ ತಿಂಡಿ ಟಿಫನ್ ನಾಷ್ಟ ಮಾಡ್ತೀವಿ. ಆದ್ರೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಕಲಬುರಗಿ ಮಹಾನಗರ ಪಾಲಿಕೆ ಉದ್ಯಾನವನದಲ್ಲಿ ಏನಪ್ಪಾ ಅಂದ್ರೆ ಪಕ್ಷಿಗಳಿಗೆ ಆಹಾರ ಧಾನ್ಯ ಹಾಕುವಂತ ಕೆಲಸ ಮಾಡ್ತಾರೆ. ಅವರಿಗೂ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲ್ಯಾಣ ಶ್ರೀ ಪ್ರಶಸ್ತಿ ಅಂತ ಆಯ್ಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಪೊಲೀಸ್ ಇಲಾಖೆಯಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ಅಂದ್ರೆ ಶ್ರೀ ನಾಗೇಂದ್ರ ಡಿ ಎಲ್ಡೆ ಅಂತ. ಈಗಾಗಲೇ ತಮ್ಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಈಗ ಅವರು ಸ್ವಂತ ಸಂಸ್ಥೆ ಕೂಡ ಇದೆ. ಇವತ್ತು ಫೇಸ್ಬುಕ್, ವಾಟ್ಸಪ್ ಜಾಲತಾಣದಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ದಿನನಿತ್ಯವಾಗಿ ತಮ್ಮ ಕರ್ತವ್ಯದ ಜೊತೆಗೆ ಏನಪ್ಪಾ ಅಂತಂದ್ರೆ ಎಲ್ಲೇ ಒಂದು ಕಡು ಬಡವರ ಏನೊಂದು ಆರ್ಥಿಕ ಪರಿಸ್ಥಿತಿ ಇದ್ದಲ್ಲಿ ತಕ್ಷಣ ಹೋಗಿ ಅವರ ಮನೆಯಲ್ಲಿ ಹೋಗಿ ಅವರ ಜೊತೆ ಒಂದು ಏನಪ್ಪಾ ಅಂದ್ರೆ ಮಾತಾಡಿ ಅವರ ಸಮಸ್ಯೆಯನ್ನು ಸ್ಪಂದಿಸಿ ಅವರಿಗೆ ತಕ್ಷಣ ಪರಿಹಾರ ಕೊಡುವಂತ ಕೆಲಸ ನಮ್ಮ ನಾಗೇಂದ್ರ ರೆಡ್ಡಿ ಎಲ್ಡೆ ಸರ್ ಅವರು ಏನ್ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕಲ್ಯಾಣ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ರಂಗಭೂಮಿ ಕ್ಷೇತ್ರ ಇವತ್ತು ಸುಮಾರು ನಾನು 18 ವರ್ಷದಿಂದ ಏನಪ್ಪ
ನಾಟಕ ನೋಡುವಂತ ಚಾಲು ಮಾಡಿದ್ದೀನಿ. ಅವಾಗಿನ ಹಿಡಿದು ಇಲ್ಲಿಯವರೆಗೂ ಕಲಬುರಗಿ ನಗರದಲ್ಲಿ 30 ವರ್ಷದಿಂದ ನಡೀತಕ್ಕಂಥ ನಾಟಕದಲ್ಲಿ ಯಾರೇ ಗುರುತಿಸುವಂತ ವ್ಯಕ್ತಿ ಇದ್ರೆ ಶ್ರೀ ಪಾಪು ಕಲ್ಲೂರ್ ಅಂತ ಹೇಳ್ತೀನಿ. ಈ ಸಂದರ್ಭ ಚಪ್ಪಾಳೆ, ಜೋರಾದ ಚಪ್ಪಾಳೆ ತಟ್ಟಿಸ್ಬೇಕು. ಇವತ್ತು ಎಂತ ನಾಟಕ ಮಾಡ್ತಾರಂದ್ರೆ ಯಾವುದೇ ಒಂದು ಕೆಟ್ಟ ಇದು ಏನಂದ್ರೆ ತೋರಿಸುವಂತ ಕೆಲಸ ಮಾಡಲ್ಲ. ಅಂದ್ರೆ ಒಂದು ನಾಟಕದಲ್ಲಿ ಇವತ್ತು ಕೆಟ್ಟ ಪ್ರದರ್ಶನಗಳಾಗ್ಲಿ, ಇವತ್ತು ಡ್ಯಾನ್ಸ್ ಆಗಲಿ, ಒಂದು ಹೆಣ್ಮಕ್ಳಿಗೆ ತಂದು ಡ್ಯಾನ್ಸ್ ಕುಣಿಸಿ ದುಡ್ಡು ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಇವತ್ತು ಪಾಪು ಕಲ್ಲೂರ್ ಅವರು ಒಂದು ಕುಟುಂಬ ಸಮೇತ ಬಂದು ಇವತ್ತು ಒಂದು ಕುಟುಂಬ ಸಮೇತ ನೋಡುವಂತ ನಾಟಕ ಮಾಡ್ತಾರೆ. ಅದಕ್ಕೂ ನಾನು ಪಾಪು ಕಲ್ಲೂರ್ ಅವರು ಸುಮಾರು ಈಗ 5 ತಿಂಗಳಾಯ್ತು ಕಲಬುರಗಿಯಲ್ಲಿ ಬಂದು. ನಾನು ದಿನನಿತ್ಯವಾಗಿ ಒಂದು ವಾರದಲ್ಲಿ 1 ಸತ ಇಲ್ಲಾಂದ್ರೆ 2 ಸಲ ಹೋಗಿ ನಾನು ನಾಟಕ ನೋಡ್ತೀನಿ. ಅವ್ರಿಗೆ ಗೊತ್ತಿಲ್ಲ, ನಾವು ಹಿಂದುಗಡೆ ಕೂರ್ತೀವಿ, ಸರ್ ಅವ್ರ ಮುಂದೆಲ್ಲ ನಾಟಕ ಮಾಡ್ತಿರ್ತಾರೆ. ನಾವು ವಾರದಲ್ಲಿ 1 ಸಲ 2 ಸಲ ನಾಟಕ ನೋಡ್ತೀವಿ. ಅವರ ಒಂದು ಪ್ರದರ್ಶನ ನೋಡಿ ಇವತ್ತು ನಮ್ದು ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯವರು ಬಂದು ನಮ್ಮ ಕಲಬುರಗಿ ಜನರಿಗೆ ಏನಪ್ಪ ಅಂದ್ರೆ ಖುಷಿ ಪಡಿಸುವಂತ ಕೆಲಸ, ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ಕೂಡ ಶ್ರೀ ಪಾಪು ಕಲ್ಲೂರ್ ಮಾಲೀಕರು ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಶ್ರೀ ಕಮತಗಿ ಅಂತ ಈ ಮಾಲೀಕರಿಗೆ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಲ್ಯಾಣ ಶ್ರೀ ಪ್ರಶಸ್ತಿ ಆಯ್ಕೆ ಮಾಡಿದ್ದೇವೆ. ಅವರಿಗೆ ಕೂಡ ನನ್ನ ಕಡೆಯಿಂದ, ನನ್ನ ಸಂಘಟನೆ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಬಾಲ್ಯಶ್ರೀ ಪ್ರಶಸ್ತಿ ಅಂತ, ಬಾಲ್ಯಶ್ರೀ ಯಾಕೆ ಮಾಡಿದಿರಿ ಅಂತ ಕೇಳೋದು ಬಹಳಷ್ಟು ಜನ. ಯಾಕಂದ್ರೆ ಬಾಲ್ಯಶ್ರೀ ಅನ್ನೋಕ್ಕಿಂತ ಮುಂಚೆ ಎಷ್ಟೋ ಜನ ಏನ್ ಮಾಡ್ತಾರೆ, ದುಡ್ಡು ಕೊಟ್ಟು ಗೆಸ್ಟ್ ಹಾಕೋತಾರ. ದುಡ್ಡು ಕೊಟ್ಟು ಕಳ್ಸಿರ ಅಂದ್ರೆ ನನ್ನ ಫೋಟೋ ಹಾಕೋಂತಾರ. ಅದಕ್ಕೆ ನಾವೇನ್ ಮಾಡಿದೀವಿ, ಬಾಲ್ಯಶ್ರೀ ಪ್ರಶಸ್ತಿ ಕಿವುಡತನ ಹೊಂದಿರೋ ಮಕ್ಕಳಿಗೆ ಕೊಟ್ರೆ ಅವರು ಸಹ್ಯ ತನಕ ಅವ್ರ ಮನೇಲಿ ನಮ್ಮ ಫೋಟೋ ನೋಡ್ಕೊಂಡು ನಮಗೆ ಸಣ್ಣವಿದ್ದಾಗ ಏನಪ್ಪ ಅಂದ್ರೆ ನಮ್ಮ ಸನ್ಮಾನ ಸತ್ಕಾರ ಮಾಡ್ಯಾರಂತ ಅಂತಾರಂತ ಅನ್ಕೊಂಡು ಕೆಸಿ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆ ಪುಟ್ಟ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಇವತ್ತು ಗುರುತಿಸಿ ಬಾಲ್ಯಶ್ರೀ ಪ್ರಶಸ್ತಿ ಆಯ್ಕೆ ಮಾಡಿದೆ. ಜೋರಾದ ಚಪ್ಪಾಳೆ ಮುಖಾಂತರ ಆ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗಾಗಲೇ ಒಂದು ಕಾರ್ಯಕ್ರಮದ ಅಭಾವ ಹೆಚ್ಚಾಗಿರೋದ್ರಿಂದ ಈಗ ನಾನು ಕ್ಷಮೆ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಹಾಗೂ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಾಗಿರ್ಬೋದು, ಹಾಗೂ ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಬಂಧು ಬಳಗದವರಾಗಿರ್ಬೋದು, ಕನ್ನಡ ಅಭಿಮಾನಿಗಳಿರ್ಬೋದು, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾರ್ದಿಕ ಸ್ವಾಗತ. ಜೈ ಹಿಂದ್, ಜೈ ಕರ್ನಾಟಕ.